ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಯೋವಾನ ಅಧ್ಯಾಯ 6 ವಾಕ್ಯ 51 ತಿಳಿಸುವುದೇನೆಂದರೆ, ಲೋಕದ ಜೀವಕ್ಕಾಗಿ ನನ್ನ ಮಾಂಸವನ್ನು ಕೊಡುವೆನು. ಚಿಂತನೆ: ಈ ಮಾತುಗಳಲ್ಲಿ ಯೇಸು ಕ್ರಿಸ್ತನು ತನ್ನ ಪ್ರೀತಿಯ ಆಳವನ್ನು ಬಹಿರಂಗಪಡಿಸುತ್ತಾನೆ. ಅವನು ಕೇವಲ ಬೋಧನೆಗಳನ್ನು ಅಥವಾ ಆಶೀರ್ವಾದಗಳನ್ನು ನೀಡುವುದಿಲ್ಲ, ಆದರೆ ತನ್ನನ್ನು ಸಂಪೂರ್ಣವಾಗಿ ಕೊಡುತ್ತಾನೆ. ಅವನ ಮಾಂಸ ಶಿಲುಬೆಯ ಮೇಲಿನ ಅವನ ತ್ಯಾಗ ಮತ್ತು ಪವಿತ್ರ ಬಲಿಪೂಜೆಯ ಉಡುಗೊರೆಯನ್ನು ಸೂಚಿಸುತ್ತದೆ. ಅಲ್ಲಿ ಅವನು ನಮ್ಮ ನಿಜವಾದ ಆಧ್ಯಾತ್ಮಿಕ ಪೋಷಣೆಯಾಗುತ್ತಾನೆ. ಇದು ಸಾಂಕೇತಿಕ ಪ್ರೀತಿಯಲ್ಲ, ಇದು ನಿಜವಾದ ತ್ಯಾಗದ ಜೀವ ನೀಡುವ ಪ್ರೀತಿ. ಲೋಕವು ಬದುಕುವಂತೆ ಯೇಸು ತನ್ನ ಜೀವನವನ್ನೇ ನೀಡುತ್ತಾನೆ. ಈ ಉಡುಗೊರೆಗಳನ್ನು ಸ್ವೀಕರಿಸಲು ಮಾತ್ರವಲ್ಲದೆ ಅದನ್ನು ಅನುಸರಿಸಲು ಅವನು ನಮ್ಮನ್ನು ಆಹ್ವಾನಿಸುತ್ತಾನೆ. ಪ್ರೀತಿ, ಸೇವೆ ಮತ್ತು ತ್ಯಾಗದಲ್ಲಿ ಇತರರಿಗಾಗಿ ನಮ್ಮನ್ನು ಅರ್ಪಿಸಿಕೊಳ್ಳುವ ಜನರಾಗಲು. ಪ್ರಾರ್ಥನೆ: ಕರ್ತನಾದ ಯೇಸುವೆ, ನೀವು ಲೋಕದ ಜೀವಕ್ಕಾಗಿ ನಿಮ್ಮ ಮಾಂಸವನ್ನು ನೀಡಿದ್ದೀರಿ. ನಿಮ್ಮ ಪ್ರೀತಿಯ ಆಳವನ್ನು ಅರ್ಥ ಮಾಡಿಕೊಳ್ಳಲು ನನಗೆ ಸಹಾಯ ಮಾಡಿರಿ. ಬಲಿಪೂಜೆಯಲ್ಲಿ ನಿಮ್ಮ ಉಪಸ್ಥಿತಿಯಿಂದ ನನ್ನನ್ನು ಪೋಷಿಸಿ ಮತ್ತು ನನ್ನ ಜೀವನವನ್ನು ಇತರರಿಗೆ ಉಡುಗೊರೆಯಾಗಿ ಮಾಡಿರಿ. ನೀವು ನನಗೆ ಪ್ರೀತಿಸಿದಂತೆ ನಿಸ್ವಾರ್ಥವಾಗಿ ಪ್ರೀತಿಸಲು ನನಗೆ ಕಲಿಸಿರಿ. ಆಮೆನ್.